ಒಂದ್ ನಿಮಿಷ ನಿಲ್ಸೋ. ಈ ರೇಂಜ್ ಹೇಳಪ್ಪ. ಸುರಿತಾ ಇದೆಯಲ್ಲ, ಹಾ. ನಿಕ್ಕ ಅಂದ್ರೆ ಏನು? ನಿಕ್ಕ ಅಂದ್ರೆ ಮದ್ವೆ ಅಂತ ಅರ್ಥ. ನಿಕ್ಕ ಅಂದ್ರೆ ಮದ್ವೆ, ಹ್ಮ್ ನಿಕ್ಕ ಬಿರಿಯಾನಿ, ಹ್ಮ್ ಮದ್ವೆ ಬಿರಿಯಾನಿ. ಈಗ ಹೌದು. ಸುರಿತಿದ್ಯಲ್ಲ ಇಷ್ಟು ನಮ್ಗೆ ಫ್ರೀ. ನನಗ್ ಗೊತ್ತಿಲ್ಲ, ಹೋಗಲ್ಲ. ಮರ್ತೋಗ್ಬಿಟ್ಟೆ ನಾನು. ಅವನೇನೋ ಡೈಲಾಗ್ ಮರ್ತಾ ಅವನ್ ಬಗ್ಗೆ ಬಿಡಿ. ಈ ಹೋಟ್ಲು ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಅಟ್ಟ ಅಂದ್ರೆ ಬೇಜಾರು, ಊಟ ಅಂದ್ರೆ ಹಾಜರು. ನಾನೇ ನಿಮ್ಮ ಉಂಡಾಡಿ ಗುಂಡ. ಈ ಹೋಟ್ಲ್ ಹೆಸರು ಬಂದು ನಿಕ್ಕ ಬಿರಿಯಾನಿ ಅಂತ. ಇವ್ರ ಮೈನ್ ಬ್ರಾಂಚ್ ಇರೋದು ಸೇಲಂ ಅಲ್ಲಿ, ತಮಿಳ್ನಾಡಲ್ಲಿ ಇವ್ರದ್ದು 10 ಬ್ರಾಂಚ್ ಇದೆ. ಬೆಂಗಳೂರಲ್ಲಿ ಇದೇ ಫಸ್ಟ್ ಬ್ರಾಂಚ್ ಓಪನ್ ಮಾಡಿರೋದು, ಅದು ಕೂಡ ಮಾರ್ತಳ್ಳಿಲಿ. ನಾನು ಎಂಟ್ರಿ ಕೊಟ್ಟು ಆಂಬಿಯನ್ಸ್ ನೋಡಿದ್ರೆ ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ. ಇವ್ರ ಹತ್ರ ಮಟನ್ ಐಟಮ್ಸ್ ಫೇಮಸ್, ಅದಕ್ಕೆ ಕೆಲವೊಂದು ಐಟಮ್ಸ್ ನ ಮಾಡಿಸ್ತೆ. ಮಟನ್ ನಲ್ಲಿ ಮಟನ್ ಸುಕ್ಕ, ಮಟನ್ ಗೀ ರೋಸ್ಟ್ ಹಾಗೂ ಮಟನ್ ಚಾಪ್ಸ್. ಹೋಟ್ಲವ್ರು ಇಟ್ಕೊಂಡು ಬರೀ ಮಟನ್ ಐಟಮ್ಸ್ ಅಷ್ಟೇ ಅಲ್ಲ, ನಮ್ಮ ಹತ್ರ ಅಥೆಂಟಿಕ್ ಮುಘಲ್ ಬಿರಿಯಾನಿ ಕೂಡ ಸಿಗುತ್ತೆ ಅಂತ ಅಂದ್ರು. ಅದಕ್ಕೆ ಒಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡು ಕೂಡ ಹೇಳಿದೆ. ಆರ್ಡರ್ ಮಾಡ್ತಾ ಇದ್ದಂಗೆ ಒಂದೊಂದು ಐಟಮ್ ತಗೊಂಬಂದು ಇಟ್ರು. ಫಸ್ಟ್ ನಾನು ಟ್ರೈ ಮಾಡಿದ್ದೆ ಈ ಮಟನ್ ನಲ್ಲಿ ಮೇಲೆ ಇರೋ ಮಾಂಸ ಎಲ್ಲ ತಿಂದು ಮಟನ್ ನಲ್ಲಿ ಕೊಟ್ಟು ಹೇಳದೆ, ಟೇಸ್ಟ್ ಮಾತ್ರ ಸಾಯಿಕಾಗಿತ್ತು. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದೆ ಮಟನ್ ಬಿರಿಯಾನಿ ಹಾಗೂ ಚಿಕನ್ ಬಿರಿಯಾನಿ. ಇದ್ರಲ್ಲಿ 2 ತರ ಸಿಗುತ್ತೆ, ಸೋಲೋ ಬಿರಿಯಾನಿ ಹಾಗೂ ಕಪಲ್ ಬಿರಿಯಾನಿ ಅಂತ. ಒಬ್ರೇ ಹೋದ್ರೆ ಸೋಲೋ ಆರ್ಡರ್ ಮಾಡಿ, ಇಬ್ರು ಹೋದ್ರೆ ಕಪಲ್ ಬಿರಿಯಾನಿನ ಆರ್ಡರ್ ಮಾಡಿ. ನಾವ್ ಇಬ್ರು ಹೋಗಿದ್ವಿ, ಕಪಲ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಫಸ್ಟ್ ನಾನು ಟ್ರೈ ಮಾಡಿದ್ದೆ ಮಟನ್ ಬಿರಿಯಾನಿ. ಜ್ಯೂಸಿ ಆಗಿತ್ತು. ಮಟನ್ ಅಂತೂ ಅಚ್ಚುಕಟ್ಟಾಗಿ ಬಂದಿತ್ತು, ತಿನ್ನೋದಕ್ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟ್ ನೀವು ಮಾರ್ತಳ್ಳಿ ಕಡೆ ಹೋದ್ರೆ ಮಿಸ್ ಮಾಡದೆ ಹೋಟ್ಲಲ್ಲಿ ಹೋಗಿ ಟ್ರೈ ಮಾಡಿ.